ನಮಸ್ಕಾರ ವೀಕ್ಷಕರೇ. ಯಾರಿಂದ ತಪ್ಪಿಸಿಕೊಂಡ್ರು ಕರ್ಮದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತಿದೆ. ಇದಕ್ಕೆ ಬಾಂಗ್ಲಾದೇಶ ಈಗ ಸಾಕ್ಷಿ ಆಗ್ತಾ ಇದೆ. ಬಹಳ ಹಿಂದೇನಲ್ಲ, ಮೊನ್ನೆ ಬಾಂಗ್ಲಾದ ರಾಕ್ಷಸರೆಲ್ಲ ಅಲ್ಲಿನ ಹಿಂದೂಗಳನ್ನ ಕಂಡಲ್ಲಿ ಕೊಚ್ಚಿ ಹಾಕಿದ್ರು. ಹೆಂಗಸರು ಮಕ್ಕಳು ಎನ್ನದೆ ಎಲ್ಲರ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ರು. ಈ ಭೂಮಿಯಲ್ಲಿ ನಾವು ಮಾತ್ರ ಇರಬೇಕು ಅನ್ನೋ ಅಮಾಯಕ ಕುಲದವರು ರಕ್ತ ಚೆಲ್ಲಾಡಿದ್ರು. ಈಗ ರಾಕ್ಷಸರಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಕೃತಿಯ ಮುಂದೆ ಬಂದಿದೆ. ಬಾಂಗ್ಲಾದಲ್ಲಿ ಭೀಕರ ಪ್ರವಾಹಕ್ಕೆ ಸಿಕ್ಕಿ ಜನರು ಪತರುಗುಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಮನುಷ್ಯರು ರಾಕ್ಷಸರು ಎಲ್ಲರನ್ನೂ ಪ್ರವಾಹ ಕಾಡ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ನೆರವಿಗೆ ಬಂದಿರೋದು ಇಸ್ಕಾನ್ ಸಂಸ್ಥೆ. ಅದೇ ರಾಕ್ಷಸರು ಒಡೆದು ಛಿದ್ರ ಮಾಡಿದ್ರಲ್ಲ, ಅದೇ ಇಸ್ಕಾನ್ ದೇಗುಲ. ಇಸ್ಕಾನ್ ಆಶ್ರಯ ಕೊಡ್ತಾ ಇದ್ದ ಹಾಗೆ ಇಡೀ ಪ್ರಪಂಚದಾದ್ಯಂತ ಜನರು ರೊಚ್ಚಿಗೆದ್ದಿದ್ದಾರೆ. ಇಂಥ ಅಧಿಕ ಪ್ರಸಂಗದ ಕೆಲಸ ಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಪ್ರವಾಹಕ್ಕೆ ಸಿಲುಕಿದವರ ಕತೆ ಏನಾಗಿದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು. ಬೀದಿಯಲ್ಲಿ ಹೋಗೋ ಹಿಂದೂಗಳನ್ನ ಅಟ್ಟಾಡಿಸಿದ್ರು. ಬೆತ್ತಲು ಮಾಡಿ ಕಲ್ಲು ಎಸೆದು ಬರ್ಬರವಾಗಿ ಕೊಂದ್ರು. ಶವವನ್ನ ರಸ್ತೆ ಮಧ್ಯೆ ಕಂಬಕ್ಕೆ ಕಟ್ಟಿ ನೇತು ಹಾಕಿ ಕೇಕೆ ಹಾಕಿದ್ರು. ಹಿಂದೂ ಹೆಣ್ಣು ಮಕ್ಕಳನ್ನ ನಡು ಬೀದಿಯಲ್ಲಿ ಅಡ್ಡಗಟ್ಟಿ ಕಾಟ ಕೊಟ್ರು. ಹಿಂದೂ ಮನೆಗಳಿಗೆ ನುಗ್ಗಿ ಹೆಂಗಸರು ಮಕ್ಕಳನ್ನ ಥಳಿಸಿದ್ರು. ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ದಾಂಧಲೆ ಮಾಡಿದ್ರು. ದೇಗುಲಗಳಿಗೆ ನುಗ್ಗಿ ವಿಗ್ರಹಗಳನ್ನ ಪುಡಿಗಟ್ಟಿದ್ರು. ಜಗತ್ತು ಸುಮ್ಮನಿತ್ತು. ಮಾನವೀಯತೆ ಬಗ್ಗೆ ಮಾತನಾಡೋ ಗಣ್ಯರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಅಲ್ಲೆಲ್ಲೋ ನಮ್ಮ ಕಣ್ಣಿದೆ ಅಂತಿದ್ದ ಬಾಲಿವುಡ್ ಮಂದಿ ನಮಗೆ ಪೇಮೆಂಟ್ ಸಿಕ್ಕಿಲ್ಲ ಅಂತ ಸುಮ್ಮನಾದ್ರು. ಮನುಷ್ಯ ಕುಲದವರು ಅಯ್ಯೋ ಅಂದ್ರು. ಸುಸಂಸ್ಕೃತ ಕುಟುಂಬದಿಂದ ಬಂದವರು ದೇವರೇ ಕಾಪಾಡು ಅಂತ ಹೇಳಿದ್ರು. ಈಗ ರಕ್ತ ಸಿಕ್ತ ಬಾಂಗ್ಲಾದೇಶಕ್ಕೆ ಕಾಲಿಟ್ಟಿರೋದು ಪ್ರವಾಹ. ಪ್ರಕೃತಿ ಮಾತೆಯೇ ರಕ್ಕಸವದೆಗೆ ಬಂದಂತಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಗೊತ್ತಿದೆ, ಪ್ರಕೃತಿಯೇ ರಾಕ್ಷಸರಿಗೆ ಪಾಠ ಕಲಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿರೋ ಹಿಂದೂಗಳಿಗೂ ಪ್ರವಾಹದ ಬಿಸಿ ತಟ್ಟಿದೆ ಅಂತ ಹೇಳೋದಕ್ಕೆ ಹಿಂದೂ ವಿರೋಧಿ ಹಿಂದೂಗಳು ಬರ್ತಾರೆ ಅನ್ನೋದು ಖಂಡಿತ ಗೊತ್ತಿದೆ. ಆದ್ರೆ ಚಿತ್ರಹಿಂಸೆ ಅನುಭವಿಸಿ ಸಾಯುವುದಕ್ಕಿಂತ ಇದು ವಾಸಿ ಅನ್ನೋದು ಸಂತ್ರಸ್ತರ ಅನಿಸಿಕೆ. ಈ ದೇಶದಲ್ಲಿ ನಾವು ಮಾತ್ರ ಇರಬೇಕು ಅಂತ ಬಂದ ದುಷ್ಕರ್ಮಿಗಳೆಲ್ಲ ಈಗ ಪ್ರವಾಹದ ನೀರಲ್ಲಿ ತೇಲಾಡ್ತಾ ಇದ್ದಾರೆ. ಪ್ರಕೃತಿ ಮಾತೆ ವಿಕೋಪಕ್ಕೆ ಸುರಿದ ಮಳೆಗೆ ಬರೋಬ್ಬರಿ 48 ಲಕ್ಷ ಜನರು ತುತ್ತಾಗಿದ್ದಾರೆ. ಸಾಮಾನ್ಯವಾಗಿ ಪ್ರಕೃತಿ ವಿಕೋಪ ಆದಾಗ ಸರ್ಕಾರಗಳು ಜನರ ಬಗ್ಗೆ ಕಾಳಜಿಯನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಬಾಂಗ್ಲಾದಲ್ಲೀಗ ಸರಿಯಾದ ಸರ್ಕಾರವೇ ಇಲ್ಲ. ಮಧ್ಯಂತರ ಸರ್ಕಾರದಲ್ಲಿರೋ ಮಹನೀಯನಿಗೆ ಗಲಭೆ ಎಬ್ಬಿಸೋದು, ಕೊಲ್ಲೋದು, ಕೊಲ್ಲಿಸೋದು, ಕಲ್ಲೆಸೆಯೋದು ಇದೆಲ್ಲ ಗೊತ್ತಿದೆ. ಆದ್ರೆ ಕಾಪಾಡೋದು ಗೊತ್ತಿಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ. ಭೀಕರ ಪ್ರವಾಹದಿಂದ ರಕ್ತದ ಕಲೆಗಳು ಅಳಿಸಿ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ಈವರೆಗೆ ಸುಮಾರು 15 ಜನರು ಮೃತಪಟ್ಟಿರೋ ಬಗ್ಗೆ ವರದಿಯಾಗಿದೆ. ಅಂದಹಾಗೆ ಅದರಲ್ಲಿ ಮನುಷ್ಯರೆಷ್ಟಿದ್ರು ರಾಕ್ಷಸರೆಷ್ಟಿದ್ರು ಅನ್ನೋದು ಗೊತ್ತಿಲ್ಲ. ಮಧ್ಯಂತರ ಸರ್ಕಾರ ಏನೂ ಮಾಡದ ಸ್ಥಿತಿಯಲ್ಲಿದೆ ಅನ್ನೋದನ್ನ ಹೇಳಿದ್ವಿ. ಹಾಗಿದ್ರೆ ಈಗ ಜನರನ್ನ ಯಾರಾದ್ರೂ ಕಾಪಾಡ್ಬೇಕಲ್ವಾ? ಯಾರು ಕಾಪಾಡ್ತಾ ಇದ್ದಾರೆ ಅಂತ ನೋಡಿದಾಗ್ಲೇ ಕಂಡಿದ್ದು ಇಸ್ಕಾನ್. ಇನ್ನೂ ಮುರಿದಿರೋ ವಸ್ತುಗಳು ಸಂಪೂರ್ಣವಾಗಿ ಸಿಕ್ಕಿಲ್ಲ. ದುರಸ್ತಿ ಕಾರ್ಯ ಆರಂಭವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಂಕಷ್ಟದಲ್ಲಿರೋ ಜನರ ಸಹಾಯಕ್ಕೆ ಇಸ್ಕಾನ್ ಮುಂದಾಗ್ತಾ ಇದೆ. ಲಕ್ಷ ಜನರಿಗೆ ಅನ್ನದಾನವನ್ನ ಮಾಡ್ತಾ ಇದೆ. ಆಶ್ರಯವನ್ನ ನೀಡಿದೆ. ಹಸಿದವರು ಓಡೋಡಿ ಬಂದು ಇಸ್ಕಾನ್ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಇದಕ್ಕೆ ವಿಶ್ವದಾದ್ಯಂತ ಅಸಮಾಧಾನ ವ್ಯಕ್ತವಾಗ್ತಾ ಇರೋದು. ಪ್ರಪಂಚದಲ್ಲಿ ಯಾವುದೇ ಧರ್ಮ ಆದ್ರೂ ಅದು ತಮ್ಮ ಧರ್ಮದವರಿಗೆ ಮಾತ್ರ ಸಹಾಯ ಮಾಡೋದು, ತಮ್ಮ ಧರ್ಮದವರ ಸಂಕಷ್ಟಕ್ಕೆ ಮಾತ್ರ ನೆರವಾಗೋದು. ಒಂದು ವೇಳೆ ಸಹಾಯಕ್ಕೆ ಬಂದರೂ ಅದರ ಹಿಂದೆ ಮತಾಂತರದಂತ ಉದ್ದೇಶ ಇಲ್ಲದೆ ಸಹಾಯ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲ ಗೊತ್ತಿದ್ದು ಈಗ ಮಾನವೀಯತೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇತ್ತ ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಸ್ಕಾನ್ ನೀಡ್ತಾ ಇರೋ ಆಹಾರವನ್ನ ಸ್ವೀಕರಿಸೋದಕ್ಕೆ ಎಲ್ಲಾ ಧರ್ಮದವರು ಬರ್ತಾ ಇರೋ ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಆದ್ರೆ ಆಹಾರ ಹಂಚುವವರು ನೀನು ನನ್ನ ಧರ್ಮದವನಲ್ಲ, ನೀನು ಬರಬೇಡ, ನೀನು ಮಾತ್ರ ಬಾ, ನೀವೆಲ್ಲ ಬರೋ ಹಾಗಿಲ್ಲ, ಇದ್ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ಬಂದವರೆಲ್ಲರಿಗೂ ತಟ್ಟೆ ತುಂಬಾ ಆಹಾರವನ್ನ ನೀಡ್ತಾ ಇದ್ದಾರೆ. ಭಾರತದಲ್ಲಿ ಒಂದು ಕಲ್ಲಂಗಡಿ ಒಡೆದು ಹೋದ್ರೆ ಅದು ಯಾವ ತೋಟದಿಂದ ಬಂದಿದ್ದು ಅಂತ ನೋಡ್ಕೊಂಡು ಕತೆ ಕವನದ ಮೂಲಕ ಮಾನವೀಯತೆ ಪಾಠ ಹೇಳೋರು ಮುಂದೆ ಬರ್ತಾರೆ. ಆದ್ರೆ ಇಲ್ಲಿ ಕಲ್ಲೆಸೆದವರಿಗೂ ಅನ್ನ ಕೊಡೋ ಕೆಲಸದ ಬಗ್ಗೆ ಮಾತಾಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಜನರು ಮಾತಾಡ್ತಾ ಇರೋದೇನಂದ್ರೆ 100% ಇವರಿಗೆ ಪೇಮೆಂಟ್ ಆಗೇ ಆಗುತ್ತೆ. ನಿಜಕ್ಕೂ ಮಾನವೀಯ ಮೌಲ್ಯಗಳು ಇದ್ದಿದ್ದೇ ಹೌದಾದ್ರೆ ಪ್ರಪಂಚದಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಶ್ಲಾಘಿಸಬೇಕಲ್ವಾ? ಆದ್ರಿಂದ ಪೇಮೆಂಟ್ ಕೊಟ್ರೆ ಇವರು ಯಾವ ಕೆಲಸಕ್ಕೂ ಸಿದ್ಧರಿರ್ತಾರೆ ಅನ್ನೋದನ್ನ ಜನರು ಮಾತಾಡ್ತಾ ಇದ್ದಾರೆ.
ಮಳೆಯಲ್ಲಿ ಕೊಚ್ಚಿ ಹೋದ ಹಿಂದೂಯೇತರರಿಗೆ ಕಣ್ಣೀರು ಸುರಿಸೋದಕ್ಕೆ ವಿಶ್ವಸಂಸ್ಥೆ ಇದೆ. ಮೊನ್ನೆವರೆಗೆ ಮಲಗಿದ್ದ ಮಾನವ ಹಕ್ಕುಗಳೆಲ್ಲ ಪ್ರವಾಹದಲ್ಲಿ ತಮ್ಮವರು ಎಷ್ಟು ಜನ ಸತ್ತಿದ್ದಾರೆ ಅಂತ ನೋಡಿಕೊಂಡು ಕಣ್ಣೀರು ಹಾಕೋದಕ್ಕೆ ಬಂದೇ ಬರ್ತಾರೆ. ಪ್ರಪಂಚದಲ್ಲಿ ಹಿಂದೂಗಳನ್ನ ಬಿಟ್ಟು ಬೇರೆ ಎಲ್ಲರಿಗೂ ಸರಿಯಾದ ವ್ಯವಸ್ಥೆ ಇದೆ. ಇನ್ನು ಮೊನ್ನೆ ಕೊಟ್ಟಿರೋ ಏಟಿನ ಗಾಯಗಳೇ ಆರಿಲ್ಲ. ಈ ಹೊತ್ತಲ್ಲಿ ಸಹಾಯ ಮಾಡೋ ಅವಶ್ಯಕತೆ ಇತ್ತ? ಇದು ಅಧಿಕ ಪ್ರಸಂಗಿತನ ಅಲ್ವಾ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಜನರು ಮಾತಾಡ್ತಾ ಇದ್ದಾರೆ. ಪ್ರವಾಹ ಇನ್ನೊಂದೆರಡು ದಿನ ಮುಂದುವರೆದ್ರೆ ಪ್ರೇ ಫಾರ್ ಬಾಂಗ್ಲಾ ಅಂತ ಹೇಳೋದಕ್ಕೆ ಭಾರತ ವಿರೋಧಿ ಭಾರತೀಯರು, ಹಿಂದೂ ವಿರೋಧಿ ಹಿಂದೂಗಳು, ಅತ್ಯಂತ ಬುದ್ಧಿ ಇರೋ ಜನರು ಇವರೆಲ್ಲರೂ ಬರ್ತಾರೆ. ಬೇಕಾದರೆ ನಿಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬುದ್ಧಿವಂತರ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಹೋಗಿ. ಹಿಂದೂಗಳ ಮೇಲೆ ಅಟ್ಯಾಕ್ ಆದಾಗ ಸುಮ್ಮನಿದ್ದವರೆಲ್ಲ ಪ್ರವಾಹಕ್ಕೆ ಬೇಡಿಕೊಳ್ಳೋದಕ್ಕೆ ಬಂದೇ ಬರ್ತಾರೆ ಅಂತ ವಿದ್ಯಾವಂತರು ಚರ್ಚಿಸ್ತಾ ಇದ್ದಾರೆ. ಇನ್ನು ಕೆಲವರು ಅನ್ನ ನೀಡೋಕೆ ಮುಂಚೆ ಒಂದು ಸಲ ಸರಿಯಾಗಿ ಯೋಚನೆ ಮಾಡಿ. ಇವರು ಈಗ ಅನ್ನ ತಿಂದು ಪ್ರವಾಹ ಇಳಿದ್ಮೇಲೆ ಮತ್ತೆ ನಿಮ್ಮನ್ನ ಧ್ವಂಸ ಮಾಡೋಕೆ ಬರ್ತಾರೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಇದಿಷ್ಟೇ ಆಗಿದ್ರೂ ಪರವಾಗಿಲ್ಲ, ಅಲ್ಲಿನ ಹಿಂದೂ ಸಮುದಾಯದವರು ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋದನ್ನೇ ನಿಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಬದಲಾಗಿ ಆ ಹಣವನ್ನ ಪ್ರವಾಹ ಸಂತ್ರಸ್ತರಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೂ ಕೂಡ ಧರ್ಮ ನೋಡದೆ ಎಲ್ಲರೂ ಮನುಷ್ಯರೇ ಅನ್ನೋ ಕಲ್ಪನೆಯೊಂದಿಗೆ ಹಣ ನೀಡ್ತಾ ಇದ್ದಾರೆ. ಒಂದು ಕಡೆ ಪ್ರವಾಹದಿಂದ ಬಚಾವಾಗೋ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಬಾಂಗ್ಲಾದೇಶ ಹೊಸ ರಾಗವನ್ನ ತೆಗಿತಾ ಇದೆ. ಅದೇನಂದ್ರೆ ಬಾಂಗ್ಲಾದಲ್ಲಿ ಉಂಟಾಗಿರೋ ಪ್ರವಾಹಕ್ಕೆ ಭಾರತ ಡ್ಯಾಮ್ ಓಪನ್ ಮಾಡಿದ್ದೇ ಕಾರಣ ಅನ್ನೋದು. ಆದ್ರೆ ಭಾರತ ಸರ್ಕಾರ ಈ ಮಾತನ್ನ ತಳ್ಳಿ ಹಾಕಿದೆ. ಬಾಂಗ್ಲಾ ಪ್ರಕಾರ ಹಿಂದೂಗಳ ಮೇಲೆ ಹಲ್ಲೆ ಆಗಿದ್ರಿಂದ ಸಿಟ್ಟಿಗೆದ್ದು ಮೋದಿ ಸರ್ಕಾರ ಹೀಗೆ ಮಾಡಿರ್ಬೋದು ಅಂತ. ಆದ್ರೆ ಭಾರತ ಸರ್ಕಾರಕ್ಕೆ ಅಲ್ಲಿರೋ ಹಿಂದೂಗಳನ್ನ ರಕ್ಷಿಸಬೇಕು ಅನ್ನೋ ಉದ್ದೇಶ ಮಾತ್ರ ಇದೆಯೇ ಹೊರತು ಇನ್ನೊಬ್ಬರನ್ನ ಕೊಲ್ಲಬೇಕು ಅನ್ನೋ ದುರುದ್ದೇಶ ಖಂಡಿತ ಇಲ್ಲ. ಭಾರತ ಸಂಸ್ಕೃತಿ ಅಂತ ಕೀಚಕ ಬುದ್ಧಿಯನ್ನ ಯಾರಿಗೂ ಹೇಳಿಯೂ ಕೊಟ್ಟಿಲ್ಲ. ಆದ್ರಿಂದ ಈ ಆರೋಪವನ್ನ ತಳ್ಳಿ ಹಾಕಿದೆ. ಇದರ ಬೆನ್ನಲ್ಲೇ ಇನ್ನೂ ಒಂದಷ್ಟು ಹೇಳಿಕೆಗಳನ್ನ ನೀಡಿರೋ ಬಾಂಗ್ಲಾದೇಶ ಭಾರತ ಸರ್ಕಾರ ಡ್ಯಾಮ್ ಓಪನ್ ಮಾಡೋ ಮುಂಚೆ ನಮಗೆ ತಿಳಿಸಿ, ಆಗ ನಾವು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬಹುದು ಅಂತೆಲ್ಲ ಹೇಳ್ಕೊಳ್ತಾ ಇದೆ. ಭಾರತ ಹಾಗೂ ಬಾಂಗ್ಲಾ ನಡುವೆ ಸುಮಾರು 54 ನದಿಗಳು ಹರಿಯೋದ್ರಿಂದ ಬಾಂಗ್ಲಾ ಸರ್ಕಾರಕ್ಕೆ ಇಂಥದ್ದೊಂದು ಭಯ ಶುರುವಾಗಿದೆ. ಆದ್ರೆ ಭಾರತ ಆರೋಪವನ್ನ ತಳ್ಳಿ ಹಾಕಿದ್ರು ವಿದೇಶಿ ಮಾಧ್ಯಮಗಳು ಮಾತ್ರ ಭಾರತವೇ ಮಾಡಿಸಿದ್ದು ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನ ಹರಿಬಿಡ್ತಾ ಇದೆ. ಅಲ್ ಜಜೀರಾ ಸೇರಿ ಹಲವು ಮಾಧ್ಯಮಗಳಲ್ಲಿ ಹಿಂದೂಗಳ ಮೇಲಿನ ಅಟ್ಯಾಕ್ ಕುರಿತು ಹೆಚ್ಚಾಗಿ ಸುದ್ದಿ ಬಂದಿರಲಿಲ್ಲ. ಆದ್ರೆ ಪ್ರವಾಹ ಬರ್ತಾ ಇದ್ದ ಹಾಗೆ ಅಯ್ಯೋ ಅಮ್ಮ ಅಂತ ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ಇನ್ನೊಂದೆಡೆ ಭಾರತದಲ್ಲಿರೋ ದೇಶದ್ರೋಹಿಗಳು ಬಾಂಗ್ಲಾ ರೀತಿ ದಂಗೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಹಳೆ ವಿಚಾರ. ಈ ಸಂಬಂಧ ಅಲರ್ಟ್ ಆಗಿರೋ ಭಾರತ ಸರ್ಕಾರ ಮೊದಲು ಬಾಂಗ್ಲಾ ಭಾರತ ಬಾರ್ಡರ್ ನಲ್ಲಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ಕೂಚ್ ಬೆಹರ್ ಸೇರಿ ಗಡಿ ಪ್ರದೇಶಗಳಲ್ಲಿ ಭಾರತ ಫೆನ್ಸ್ ಗಳನ್ನ ನಿರ್ಮಿಸ್ತಾ ಇದೆ. ಅಚ್ಚರಿ ವಿಚಾರ ಏನಂದ್ರೆ ಇಂಡಿಯನ್ ಆರ್ಮಿ ಫೆನ್ಸ್ ನಿರ್ಮಿಸ್ತಾ ಇರೋದಕ್ಕೆ ಬಾಂಗ್ಲಾ ಸೈನಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು. ಇದರ ಅರ್ಥ ಏನು? ಸದೃಢವಾದ ಫೆನ್ಸ್ ನಿರ್ಮಿಸಿದ್ರೆ ಅಕ್ರಮವಾಗಿ ನುಸುಳಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೂ ವಿರೋಧ ಬರುತ್ತೆ ಅಂದ್ರೆ ಮಮತಾ ಸರ್ಕಾರ ಹಾಗೂ ಬಾಂಗ್ಲಾ ಆರ್ಮಿ ಜೊತೆ ಒಪ್ಪಂದ ಇದೆ, ಅಲ್ಲಿಂದ ಅಕ್ರಮವಾಗಿ ಬಾಂಗ್ಲಾ ಪ್ರಜೆಗಳನ್ನ ಕಳಿಸೋ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಸದ್ಯ ವೈದ್ಯ ಕೇಸ್ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಮಮತಾ ಸ್ವಲ್ಪ ಆ ಕಡೆ ಗಮನ ಹರಿಸಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗಡಿಯಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅಂತಲೂ ಜನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ರಕ್ಕಸರಿಗೆ ಪಾಠ ಕಲಿಸೋದಕ್ಕೆ ಪ್ರವಾಹ ಬಂದಿದೆ ಅನ್ನೋದು ಜನಾಭಿಪ್ರಾಯ. ಆದ್ರೆ ಈ ಘಟನೆ ಹಲವರಿಗೆ ಪಾಠ ಆಗ್ಬೇಕಿತ್ತು. ಆದ್ರೆ ಕೆಲವರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮಾನವೀಯತೆ ಅಂತ ಯೋಚಿಸ್ತಾ ಇದ್ದಾರೆ ಅನ್ನೋದು ಇನ್ನು ಕೆಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.